ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬಾ ದಿನಗಳಿಂದ ವಿಡಿಯೋಗಳನ್ನ ಮಾಡಕ್ ಆಗ್ತಾ ಇಲ್ಲ. ತುಂಬಾ ಅಭ್ಯರ್ಥಿಗಳು ಕೂಡ ಕಮೆಂಟ್ ಗಳನ್ನ ಹಾಕಿದ್ದೀರಿ, ಯಾಕೆ ಸರ್ ವಿಡಿಯೋ ಮಾಡ್ತಾ ಇಲ್ಲ, ಇನ್ಫಾರ್ಮೇಶನ್ ಕೊಡಿ ಸರ್ ಅಂತ ಹೇಳಿ. ಒಂದಷ್ಟು ಪರ್ಸನಲ್ ಕೆಲಸ ಇರೋದ್ರಿಂದ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಈಗಲೂ ಕೂಡ ಬಿಸಿ ಶೆಡ್ಯೂಲ್ ಇರೋದ್ರಿಂದನೇ ಅದರಲ್ಲೇ ಒಂದಷ್ಟು ಬಿಡುವು ಮಾಡ್ಕೊಂಡು ನಿಮ್ ಜೊತೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರೋಂಥದ್ದು. ಆಮೇಲೆ ತುಂಬಾ ಜನ ಪ್ಯಾನಿಕ್ ಕೂಡ ಆಗಿದ್ದೀರಾ, ಅಂದ್ರೆ ಭಯ ಆಗಿದ್ದೀರಾ. ಯಾಕಂದ್ರೆ ರಿಸಲ್ಟ್ ಬಂದಿದೆ ಟಿಇಟಿ. ಸೊ ಆ ಟಿಇಟಿ ರಿಸಲ್ಟ್ ನೋಡಿ ತುಂಬಾ ಭಯ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಯಾಕಂತ ಹೇಳ್ತೀನಿ. ಸೊ ಇವೆಲ್ಲಾ ವಿಷಯಗಳನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅದರಲ್ಲೂ ಕೂಡ ಯಾರೆಲ್ಲ ಈಗ ಹೊಸದಾಗಿ ಟಿಇಟಿ ಅನ್ನ ಪಾಸ್ ಮಾಡಿ ಸಿಇಟಿಗೆ ಪ್ರಿಪರೇಷನ್ ಅನ್ನ ನಡೆಸ್ತಾ ಇದ್ದಾರೆ ಅಂತಹ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಮಾಹಿತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಮಾಹಿತಿ ಗೊತ್ತಿರದೇನೆ ತುಂಬಾ ಸ್ಟಡಿ ಮಾಡಿದ್ರು ಕೂಡ ಅದು ಕೆಲವೊಂದು ಸಂದರ್ಭದಲ್ಲಿ ವೇಸ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಟಿಇಟಿಯ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ತುಂಬಾ ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಈಗ ಪೇಪರ್ ಅಲ್ಲಿ ಎಲ್ಲ ನ್ಯೂಸ್ ಅಲ್ಲೆಲ್ಲ ಬಂದಿದೆ. ಈ ನಂಬರ್ ಅನ್ನ ನೋಡಿ ತುಂಬಾ ಜನ ಅಂದ್ರೆ ಶಿಕ್ಷಕ ಆಕಾಂಕ್ಷಿಗಳೇನಿದ್ದಾರೆ ಭಯಗೊಂಡಿದ್ದಾರೆ. ಅಂದ್ರೆ ಒಂದಷ್ಟು ಹೊಸ ಕ್ಯಾಂಡಿಡೇಟ್ಸ್ ಇರ್ತಾವಲ್ವಾ, ಅವ್ರಿಗೆ ತುಂಬಾ ಭಯ ಅನ್ಸಿದೆ. ಯಾಕೆ ಭಯ ಅನ್ಸಿದೆ ಅಂತ ಹೇಳಿದ್ರೆ, ಕರೆಯೋದೇ 5267 ಹುದ್ದೆಗಳನ್ನ ಈಗ ಕರಿತಾ ಇರುವಂತದ್ದು. ಅಂದ್ರೆ ಅನುಮೋದನೆ ಸಿಕ್ಕಿರ್ತಕ್ಕಂತ ಹುದ್ದೆಗಳ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಸರ್. ಮತ್ತೆ ಇಲ್ಲಿ ಇಷ್ಟು ಹುದ್ದೆಗಳನ್ನು ಬರೆದಿದ್ರಲ್ಲ ಅಂತ ಕೇಳ್ಬೇಡಿ, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಫಸ್ಟ್ ಕಾಲ್ ಆಗೋದು 5267 ಹುದ್ದೆಗಳಿಗೆ ಅದಕ್ಕೆ ಆಲ್ರೆಡಿ ಅನುಮತಿ ಸಿಕ್ಕಿದೆ. ಇಷ್ಟೇ ಹುದ್ದೆಗಳಿರುವಾಗ 97,000ಕ್ಕಿಂತಲೂ ಅಧಿಕ ಮತ್ತು ಅದಕ್ಕಿಂತ ಮುಂಚಿತವಾಗಿ ಕ್ವಾಲಿಫೈ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ತುಂಬಾ ಜನ ಇದ್ದಾರೆ. ಅಂತಹ ಇಷ್ಟು ಜನರಲ್ಲಿ ಇಷ್ಟೇ ಹುದ್ದೆಗಳಿಗೆ ನಾವು ಕಾಂಪಿಟೇಷನ್ ಮಾಡೋದು ಹೇಗೆ ಅಂತ ಹೇಳಿ ಭಯಗೊಂಡಿದ್ದಾರೆ. ಬಟ್ ರಿಯಾಲಿಟಿ ಏನು ಅಂತ ಹೇಳಿದ್ರೆ, ಈ 97,000 ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ ಹೋಲಿಸಿದ್ರೆ ಟಿಇಟಿ ಕ್ವಶನ್ ಪೇಪರ್ ತುಂಬಾ ಈಸಿ ಆಗಿತ್ತು. 2024 ಟಿಇಟಿ ಕ್ವಶನ್ ಪೇಪರ್ ನೀವು ಒಂದ್ಸರಿ ನೋಡಿದ್ರೆ ಪಾಸ್ ಆಗೋದೇ ತುಂಬಾ ಕಷ್ಟ ಇತ್ತು ಅದನ್ನ. ಸೊ ಹಾಗಾಗಿ ಈ ವರ್ಷದ ಏನ್ ಮಾಡಿದ್ರು, ಟಿಇಟಿ ಕ್ವಶನ್ ಪೇಪರ್ ಅನ್ನ ತುಂಬಾ ಈಸಿಯಾಗಿ ತೆಗೆದ್ರು. ಸೊ ಹಾಗಾಗಿ ತುಂಬಾ ಜನ ಕ್ವಾಲಿಫೈ ಮಾಡಿದರೆ, ಒಳ್ಳೆ ಮಾರ್ಕ್ಸ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಅದರಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಅಭ್ಯರ್ಥಿಗಳು ಕೂಡ ಕ್ವಾಲಿಫೈ ಆಗಿದ್ದೀರಿ. ಅವರಿಗೆ ಈ ವಿಡಿಯೋದ ಮುಖಾಂತರ ನಾನು ಧನ್ಯವಾದಗಳನ್ನ, ಕಂಗ್ರಾಚುಲೇಷನ್ಸ್ ಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಹಾಗೆ ಏನ್ ವಿಷಯ ಅಂತ ಹೇಳಿದ್ರೆ, ಈ 97,000 ಕ್ಯಾಂಡಿಡೇಟ್ಸ್ ಗಳು ಪಾಸ್ ಆಗಿದಾರಲ್ವಾ, ಈ 97,000ರಲ್ಲಿ 50%, ಮಿನಿಮಮ್ 50% ಆಲ್ರೆಡಿ ಟಿಇಟಿಯನ್ನ ಕ್ವಾಲಿಫೈ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳೇ ಇದ್ದಾರೆ. ಹಾಗಾಗಿ 97,000 ಹೊಸ ಅಭ್ಯರ್ಥಿಗಳೇ ಕ್ವಾಲಿಫೈ ಮಾಡಿದ್ದಾರೆ ಅಂತ ಹೇಳಿ ಅನ್ಕೋಬೇಡಿ. ಈ 97,000ದಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಈ ಎರಡು ಭಾಗದಲ್ಲಿ, ಎರಡು ಪತ್ರಿಕೆಗಳಲ್ಲಿ ಈಗ ಆಲ್ರೆಡಿ 1 ಸಾರಿ 2 ಸಾರಿ ಟಿಇಟಿಯನ್ನ ಕ್ವಾಲಿಫೈ ಮಾಡಿರ್ತಾರೆ. ಅವರು ತಮ್ಮ ರಿಸಲ್ಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೋಸ್ಕರ ಇನ್ನೊಂದು ಸಾರಿ ಅಟೆಂಪ್ಟ್ ಮಾಡಿರ್ತಾರೆ. ಅಂತಹ ಅಟೆಂಪ್ಟ್ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳ ಸಂಖ್ಯೆ 50% ಅದರಲ್ಲಿ ಇರುತ್ತೆ. ಸೊ ಇನ್ನೊಂದು 50% ಏನಿದೆ, ಹೊಸ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿರ್ತಾರೆ. ಸೊ ಹಾಗಾಗಿ ಈ ನಂಬರ್ ಗಳನ್ನ ನೋಡಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಗುರಿ ಏನು, ಕಾನ್ಫರ್ಮ್ ಆದಾಗ ಒಂದು ಹುದ್ದೆ ನನ್ನದು ಅಂತ ಹೇಳಿ ಓದಬೇಕು ಅಷ್ಟೇ. ಸೊ ಆ ನಿಟ್ಟಿನಲ್ಲಿ ಸ್ಟಡಿ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಹುದ್ದೆ ಸಿಗ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಇಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಕುರಿತು ಮಾತನಾಡೋದಾದ್ರೆ, ಫಸ್ಟಿಗೆ ನಾನು HK ವಿಭಾಗಕ್ಕೆ 5267 ಹುದ್ದೆಗಳು ಕಾಲಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅದಕ್ಕೆ ಆಲ್ರೆಡಿ ಅನುಮೋದನೆಯೂ ಕೂಡ ಸಿಕ್ಕಿದೆ. ಸೊ ಅದೇ ಇವತ್ತು ನನ್ನ ಮೇನ್ ಟಾಪಿಕ್, ಅದೇ ವಿಷಯದ ಕುರಿತು ನಾನು ನಿಮ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಹಾಗೆ ನಾನ್ HKಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ 5,000 ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಯಾವುದೇ ರೀತಿಯಾದಂತಹ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ. ನೀವು ಬೇರೆ ಬೇರೆ ಚಾನೆಲ್ ಗಳನ್ನ ನೋಡಿ ದಯವಿಟ್ಟು ನನಗೆ ಕಮೆಂಟ್ ಮಾಡಬೇಡಿ, ಆ ಚಾನಲ್ ನವ್ರು ಹಂಗೆ ಹೇಳ್ತಾ ಇದ್ದಾರೆ, ಈ ಚಾನಲ್ ನವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ನಾನು ಇನ್ನೊಂದು ಚಾನಲ್ ಬಗ್ಗೆ ಮಾತನಾಡೋದು ತುಂಬಾ ಅಫೆನ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ಯಾವುದೇ ವಿಡಿಯೋದಲ್ಲೂ ಕೂಡ ಯಾವ ಚಾನಲ್ ಬಗ್ಗೆಯೂ ಕೂಡ ಮಾತನಾಡಲ್ಲ. ನೀವು ಆ ಚಾನಲ್ ಅವ್ರು ಹಂಗೆ ಹೇಳ್ತಿದ್ದಾರೆ, ಈ ಚಾನಲ್ ಅವ್ರು ಹೆಂಗೆ ಹೇಳ್ತಿದ್ದಾರೆ ಅಂದ್ರೆ ಅದು ನನಗೆ ಸಂಬಂಧ ಇರುವಂತದ್ದು. ನಾನು ಧಾರವಾಡದಲ್ಲಿ ಇರೋದ್ರಿಂದ ಒಂದಷ್ಟು ಕಮಿಷನರ್ ಆಫೀಸ್ ಅಲ್ಲಿ ಒಂದಷ್ಟು ಪರಿಚಯ ಇರೋದ್ರಿಂದ ಏನ್ ಮಾಹಿತಿ ಇರುತ್ತೆ ಅದನ್ನೇ ಸ್ವಲ್ಪ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನನಗೆ ಇನ್ನೊಬ್ರು ಏನ್ ಹೇಳ್ತಾ ಇದ್ದಾರೆ ಅದ್ ನಾನು ಮಾತಾಡಲ್ಲ, ನನಗೆ ಅದು ಬೇಡ. ಇನ್ನ ಈ 5,000 ಹುದ್ದೆಗಳಿದೆ ಅಲ್ವಾ, ಇದಕ್ಕೆ ಏನು ಅನುಮೋದನೆ ಸಿಕ್ಕಿಲ್ಲ. ಬಟ್ ಏನು ಶಿಕ್ಷಣ ಸಚಿವರು ಮನಸ್ಸು ಮಾಡಿದ್ರೆ ಇಮಿಡಿಯೇಟ್ ಆಗಿ ಅನುಮೋದನೆಯನ್ನ ಪಡ್ಕೊಂಡು ಕಾಲ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರುತ್ತೆ. ಏನು ಈ 5267 ಹುದ್ದೆಗಳು ಫಸ್ಟ್ ರಿಕ್ರೂಟ್ ಆಗುತ್ತೆ. ಆ ನಂತರದಲ್ಲಿ ಇದನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಅನುದಾನಿತ ಶಾಲೆಗಳಲ್ಲಿ 6,000 ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಳಿಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ.
ಈ ವಿಷಯದ ಕುರಿತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾತನಾಡ್ತೀನಿ. ಈ ಅನುದಾನಿತ ಶಾಲೆಯಲ್ಲಿ ಏನು 6,000 ಹುದ್ದೆಗಳನ್ನು ತುಂಬಿಕೊಳ್ತಾ ಇದಾರಲ್ವಾ ಅದ್ರ ಕುರಿತು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಬಟ್ ಇವಾಗ ಈ HK ವಿಭಾಗದಲ್ಲಿ ಬರ್ತಕ್ಕಂಥ 5,267 ಹುದ್ದೆಗಳಿಗೆ ಬೇಕಾಗಿರ್ತಕ್ಕಂತಹ ಕ್ವಾಲಿಫಿಕೇಶನ್ ಏನು, ಆಮೇಲೆ ಯಾವ ಯಾವ ಸೆಕ್ಷನ್ಗೆ ಎಷ್ಟು ಹುದ್ದೆಗಳನ್ನ ಡಿವೈಡ್ ಮಾಡಿದ್ದಾರೆ ಅನ್ನೋದ್ರ ಕುರಿತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈ ವಿಷಯದ ಕುರಿತು ಆಲ್ರೆಡಿ ತುಂಬಾ ಚಾನೆಲ್ಗಳಲ್ಲಿ ನೀವು ನೋಡಿರ್ತೀರಾ. ಆಮೇಲೆ ನಾನು ಕೂಡ ಇದೇ ವಿಷಯವನ್ನ ಕುರಿತು ತುಂಬಾ ದಿನಗಳ ಹಿಂದೆ ವಿಡಿಯೋಗಳನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಇನ್ನೊಂದ್ಸರಿ ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ TET ಅನ್ನ ಕ್ವಾಲಿಫೈ ಮಾಡಿ ಬಂದಿರತಕ್ಕಂಥ ಅಭ್ಯರ್ಥಿಗಳು ತುಂಬಾ ಅಭ್ಯರ್ಥಿಗಳು ಫ್ರೆಶ್ ಆಗಿ CETಗೆ ರೆಡಿ ಆಗ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಇರ್ತಾರೆ. ಆಮೇಲೆ ಮೊದಲೇ ಎಲ್ಲ ಕ್ವಾಲಿಫೈ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ತುಂಬಾ ದಿನದಿಂದ ರಿಕ್ರೂಟ್ಮೆಂಟ್ ಆಗದೇ ಇರೋ ಕಾರಣಕ್ಕಾಗಿ ಸ್ವಲ್ಪ ಲೇಜಿನೆಸ್ ಬಂದಿರುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ನೀವು ಅಲಾರಾಮ್ ತರ ಯೂಸ್ ಮಾಡ್ಕೊಳ್ಳಿ. ಪದೇ 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 ಅಲಾರಾಮ್ ತರ ನಿಮ್ ಕಿವಿಯಲ್ಲಿ ಇದು ಗುರುತಿಸ್ತಾ ಇರ್ಬೇಕು. ಅಂದಾಗ ಮಾತ್ರ ಕನ್ಫರ್ಮ್ ಆಗ್ತಾ ಇದೆ ಓದ್ಬೇಕು ಅನ್ನುವಂಥದ್ದು ಮನಸ್ಸಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇರುವಂತದ್ದು. 5,267 ಹುದ್ದೆಗಳನ್ನ HK ವಿಭಾಗಕ್ಕೆ ಕಾಲ್ಫರ್ ಮಾಡ್ತಾ ಇದ್ದಾರೆ. ಅದರಲ್ಲಿ 1 to 5th ಗೆ ಅಂದ್ರೆ 1ನೇ ತರಗತಿಯಿಂದ 5ನೇ ತರಗತಿಗೆ ಬೋಧಿಸುವಂತಹ ಶಿಕ್ಷಕರ ಹುದ್ದೆ ಎಷ್ಟು ಅಂತ ಹೇಳಿದ್ರೆ 4,424 ಹುದ್ದೆಗಳನ್ನ 1 to 5th ಗೆ ಕಾಲ್ಫರ್ ಮಾಡ್ತಾ ಇದ್ದಾರೆ. ಸೊ ಈ 1 to 5th ಗೆ ಏನ್ ವಿದ್ಯಾರ್ಥಿ ಇರಬೇಕು, 6 to 8ಗೆ ಏನ್ ವಿದ್ಯಾರ್ಥಿ ಇರಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ 1 to 5th ಗೆ 4,424 ಹುದ್ದೆಗಳು HK ವಿಭಾಗದಲ್ಲಿ ಇರ್ತವೆ. ಅದೇ ರೀತಿ 6 to 8ಗೆ 78 ಹುದ್ದೆಗಳನ್ನ ಕಾಲ್ಫರ್ ಮಾಡ್ತಾ ಇದ್ದಾರೆ. ಈ 78 ಹುದ್ದೆಗಳಿಗೋಸ್ಕರ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನಗಳು ನಡೆದು, ಬಟ್ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಇನ್ನೂ ಆಗಿಲ್ಲ. ಸೊ ಈಗ ಅಟ್ ಪ್ರೆಸೆಂಟ್ 6 to 8ಗೆ 78 ಹುದ್ದೆಗಳಿದಾವೆ. ಅದರಲ್ಲಿ 1 to 8ಗೆ ಅಂದ್ರೆ 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಪಿ ಟೀಚರ್ ಹುದ್ದೆಗಳು ಕೂಡ ಕಾಲ್ಫರ್ ಮಾಡ್ತಾ ಇದ್ದಾವೆ. ತುಂಬಾ ವರ್ಷಗಳ ನಂತರ ಪಿ ಟೀಚರ್ ಅನ್ನ ರಿಕ್ರೂಟ್ ಮಾಡ್ತಾ ಇದ್ದಾರೆ. 1ರಿಂದ 8ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ 380 ಹುದ್ದೆಗಳನ್ನ ಪಿ ಟೀಚರ್ ಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ 1ರಿಂದ 8ನೇ ತರಗತಿವರೆಗೆ 4,882 ಹುದ್ದೆಗಳು ಕಾಲಾಗುವಂತದ್ದು. ಅದೇ ಹೈಸ್ಕೂಲಿಗೆ ಬಂದ್ರೆ ಇದೇ 5,267 ನಾನು ಮಾತನಾಡ್ತಾ ಇರೋದು. ಇದು ಪ್ರೈಮರಿ ಸೆಕ್ಷನ್ ಆದ್ರೆ ಇದು ಹೈಸ್ಕೂಲ್ ಸೆಕ್ಷನ್ಗೆ ಸಂಬಂಧಪಟ್ಟಂತಹ ವಿಷಯ. ಇನ್ನ ಅಸಿಸ್ಟೆಂಟ್ ಮಾಸ್ಟರ್ 121 ಹುದ್ದೆಗಳು ಅಂದ್ರೆ ಹೈಸ್ಕೂಲಿಗೆ 121 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಈ 121 ಹುದ್ದೆಗಳು ಯಾವ ಯಾವ ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳು ಅನ್ನೋದು ಇನ್ನೂ ಇನ್ ಡೀಟೇಲ್ ಆದಂತಹ ಮಾಹಿತಿ ಅವರು ಬಿಟ್ಕೊಟ್ಟಿಲ್ಲ. ಸೊ ನಾನ್ ಹಂಗೆ ಈ ಹುದ್ದೆಗೆ ಇಷ್ಟು ತುಂಬ್ತಾರೆ, ಈ ಹುದ್ದೆಗೆ ಇಷ್ಟು ತುಂಬ್ತಾರೆ ಅಂತ ಸುಳ್ಳು ಮಾಹಿತಿಯನ್ನ ಕೊಡ್ಲಿಕ್ಕೆ ನಾನು ಸಾಧ್ಯನೇ ಇಲ್ಲ. ಅಧಿಕೃತವಾಗಿ ಅಫಿಷಿಯಲ್ ಆಗಿ ಏನಾದ್ರು ಬಂದ್ರೆ ಮಾತ್ರ ಅದ್ರ ಬಗ್ಗೆ ಮಾತನಾಡುವಂತದ್ದು. ಸೊ ಇನ್ನೂವರೆಗೂ ಕೂಡ ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ 121 ಹುದ್ದೆಗಳೇನಿದಾವಲ್ವಾ ಇವು ಯಾವ ಯಾವ ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳು ಅಂತ ಹೇಳಿ ಇನ್ನೂ ಅಫಿಷಿಯಲ್ ಆಗಿ ಬಂದಿಲ್ಲ. ಒಟ್ಟಾರೆಯಾಗಿ ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ 121 ಹುದ್ದೆಗಳು. ಇನ್ನ ಹೈಸ್ಕೂಲ್ ಅಲ್ಲಿ ಪಿ ಟೀಚರ್ ಗಳನ್ನ ತುಂಬಿಕೊಳ್ತಾ ಇದ್ದಾರೆ. 216 ಹುದ್ದೆಗಳನ್ನ ಪಿ ಟೀಚರ್ ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಇನ್ನ ಇದೇ ಹೈಸ್ಕೂಲ್ ಅಲ್ಲಿ ಸ್ಪೆಷಲ್ ಟೀಚರ್ ಅಂತ ಹೇಳಿ 48 ಶಿಕ್ಷಕರನ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ಸ್ಪೆಷಲ್ ಟೀಚರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಡ್ರಾಮಾ ಟೀಚರ್ ಆಗಿರ್ಬೋದು, ಮ್ಯೂಸಿಕ್ ಟೀಚರ್ ಆಗಿರ್ಬೋದು, ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ ಆಗಿರ್ಬೋದು, ಆಮೇಲೆ ಈ ಏನು ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ ವೃತ್ತಿಪರ ಶಿಕ್ಷಕರಂತೆ ಕರೀತಾರೆ. ಸೊ ಅಂತಹ ಶಿಕ್ಷಕರಾಗಿರ್ಬೋದು. ಈ ರೀತಿಯಾಗಿ ಏನು ಸ್ಪೆಷಲ್ ಟೀಚರ್ಸ್ ಅಂತ ಇರ್ತಾರಲ್ವಾ ಅಂತಹ ಟೀಚರ್ಸ್ ಗಳ ಸಂಖ್ಯೆ 48. ಇದು ಹೈಸ್ಕೂಲ್ ಅಲ್ಲಿ ಮಾತ್ರ ರಿಕ್ರೂಟ್ ಆಗ್ತಿರುವಂತದ್ದು. ಸೊ ಒಟ್ಟಾರೆಯಾಗಿ ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ 385 ಹುದ್ದೆಗಳನ್ನ ಹೈದರಾಬಾದ್ ಕರ್ನಾಟಕದಲ್ಲಿ ತುಂಬಿಕೊಳ್ತಾ ಇದ್ದಾರೆ. ಇದು ಅನುಮೋದನೆ ಸಿಕ್ಕಿರ್ತಕ್ಕಂತಹ ಹುದ್ದೆಗಳ ವಿಷಯ. ಇದನ್ನ ಆಡ್ ಆನ್ ಮಾಡಿದ್ರೆ 5,267 ಹುದ್ದೆಗಳು ರಿಕ್ರೂಟ್ ಆಗ್ತಾ ಇದೆ. ಈಗ ಒಂದು ಡೌಟ್ ಕೇಳ್ತೀರಾ, ಏನಂತ? ಹೈದರಾಬಾದ್ ಕರ್ನಾಟಕಕ್ಕೆ ಕಾಲಾಗ್ತಾ ಇರ್ತಕ್ಕಂಥ ಈ ಹುದ್ದೆಗಳಿಗೆ ನಾನ್ HK ದವರು ಕೂಡ ಅಪ್ಲೈ ಮಾಡಬಹುದಾ ಸರ್ ಅಂತ ಕೇಳಿದ್ರೆ ಖಂಡಿತ ಮಾಡಬಹುದು. ನಾನ್ HK ವಿಭಾಗಕ್ಕೆ ಸಂಬಂಧಪಟ್ಟಂತಹ ಕ್ಯಾಂಡಿಡೇಟ್ ಗಳಿಗೆ 20% ಅವೈಲೇಬಿಲಿಟಿ ಇರುತ್ತೆ. ಸೊ ಆ 20% ಅಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಆದ್ರೆ ಇಷ್ಟೇ ಹುದ್ದೆಗಳು ಬರ್ತಾವ ಅಷ್ಟೇ ಹುದ್ದೆಗಳು ಬರ್ತಾವ ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಇರುವಂತವೇ ಇಷ್ಟಿಷ್ಟು ಹುದ್ದೆಗಳು. ಹಾಗಾಗಿ ಇವುಗಳನ್ನ 20% ಕನ್ವರ್ಟ್ ಮಾಡಿ ನಾನ್ HK ದವರಿಗೆ ಎಷ್ಟು ಹುದ್ದೆಗಳು ಬರ್ತವೆ ಅಂತ ಹೇಳೋದು ಕಷ್ಟ. ಅದರಲ್ಲೂ ಕೂಡ ಹೈಸ್ಕೂಲ್ ಅಲ್ಲಿ 121 ಹುದ್ದೆಗಳು ಇರೋದ್ರಿಂದ ಇದರಲ್ಲಿ ಹೈಸ್ಕೂಲ್ಗೆ 20% ಅನ್ನ ನಾನ್ HK ದವ್ರಿಗೆ ಕೊಟ್ರೆ ಎಷ್ಟು ಹುದ್ದೆಗಳು ಬರ್ತಾವು ನೀವೇ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ. ಮತ್ತೆ 6 to 8ಗೆ 78 ಹುದ್ದೆಗಳು ಇರೋದ್ರಿಂದ ಇವುಗಳನ್ನ 20% ಕನ್ವರ್ಟ್ ಮಾಡ್ತಾರೋ ಇಲ್ಲೋ ಅದೇ ಡೌಟ್ ಇದೆ ನನಗೆ. ಹಾಗಾಗಿ 20%ಗೆ ಒಟ್ಟಾರೆಯಾಗಿ 20%ಗೆ ಎಷ್ಟು ಹುದ್ದೆಗಳು ಸಿಗ್ತಾವ ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದರಲ್ಲಿ ತುಂಬಾ ಹುದ್ದೆಗಳು ಸಿಗುವಂತ ಸಾಧ್ಯತೆ ಇರುತ್ತೆ. ಸೊ ಈ D.Ed ಅನ್ನ ಮುಗಿಸ್ಕೊಂಡಿರ್ತಾರೆ ಅಂತ ಅಭ್ಯರ್ಥಿಗಳು 1 to 5th ಬರೀತಕ್ಕಂತ ಅಭ್ಯರ್ಥಿಗಳು 20% ಅಲ್ಲಿ ಸ್ವಲ್ಪ ಜಾಸ್ತಿ ಹುದ್ದೆಗಳು ಸಿಗ್ತವೆ. ಅಲ್ಲಿ ತಾವು ಅಪ್ಲಿಕೇಶನ್ ಅನ್ನು ಹಾಕಿ ಎಕ್ಸಾಮ್ ಅನ್ನು ಬರೀಬಹುದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ 5,267 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೇನು ಇರಬೇಕು ಅಂತ ನೋಡೋದಾದ್ರೆ 1 to 5th ನಾನು ಮಾತನಾಡೋದಾದ್ರೆ ಕ್ವಾಲಿಫಿಕೇಶನ್ ಏನೇನು ಇರಬೇಕು? PUC ಆಗಿರ್ಬೇಕು,
ಪ್ಲಸ್ ಡಿ.ಎಡ್ ಅದನ್ನ ಮೊದಲು ಏನಂತ ಕರಿತಾ ಇದ್ರು ಟಿ.ಸಿ.ಎಚ್ ಅಂತ ಕರಿತಾ ಇದ್ರು. ಆ ಟಿ.ಸಿ.ಎಚ್ ಅಂದ್ರೂ ಒಂದೇ, ಡಿ.ಎಡ್ ಅಂದ್ರೂ ಒಂದೇ. ಸೊ PUC ಪ್ಲಸ್ ಡಿ.ಎಡ್ ಆಗಿರ್ಬೇಕು, ಅದ್ರ ಜೊತೆಗೆ ಟಿ.ಟಿ ಪೇಪರ್ 1 ಕ್ವಾಲಿಫೈ ಆಗಿರ್ಬೇಕು. ಇಷ್ಟು ವಿದ್ಯಾರ್ಥಿ ಇತ್ತು ಅಂತ ಹೇಳಿದ್ರೆ 1 to 5th ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ತುಂಬಾ ಕನ್ಫ್ಯೂಸ್ ಮಾಡಿಟ್ಟಿದ್ದಾರೆ ಈ ಯೂಟ್ಯೂಬ್ ಅನ್ನ ನೋಡುವಂತ ಅಭ್ಯರ್ಥಿಗಳನ್ನ ಹೇಳ್ತೀನಿ. ತುಂಬಾ ಚಾನಲ್ಗಳನ್ನ ನೋಡ್ತೀರಾ, ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಇದರಲ್ಲಿ ಹಂಗಂತೆ ಹಿಂಗಂತೆ, ಆ ಸಬ್ಜೆಕ್ಟ್ನವರಂತೆ ಈ ಸಬ್ಜೆಕ್ಟ್ನವರಂತೆ, ನಾವು ಹಂಗ್ ಮಾಡ್ತಾ ಇದೀವಿ ಹಿಂಗ್ ಮಾಡ್ತಾ ಇದೀವಿ ಅಂತ ತುಂಬಾ ನ್ಯೂಸ್ ಬರ್ತಾ ಇದೆ ಯೂಟ್ಯೂಬ್ ಅಲ್ಲಿ. ಅದೇನು ಇಲ್ಲ, ನೀವು PUC ಯಾವುದೇ ಸಬ್ಜೆಕ್ಟ್ ಅಲ್ಲಿ ಆಗಿರ್ಬೋದು, ಸೈನ್ಸ್ ಮಾಡಿರ್ತೀರಾ, ಕಾಮರ್ಸ್ ಮಾಡಿರ್ತೀರಾ, ಆರ್ಟ್ಸ್ ಮಾಡಿರ್ತೀರಾ, ಇಟ್ಸ್ ಡಸಂಟ್ ಮ್ಯಾಟರ್. PUC ಮಾಡ್ಕೊಂಡು ನೀವು ಡಿ.ಎಡ್ ಮಾಡಿದ್ರಿ ಅಂತ ಹೇಳಿದ್ರೆ 1 ರಿಂದ 5ನೇ ತರಗತಿವರೆಗೂ ಕೂಡ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಎಲಿಜಿಬಲ್ ಇರ್ತೀರಿ. ಸುಮ್ಮನೆ ಅದು ಇದು ಅಂತ ಹೇಳಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇನ್ನ 6 to 8 ಗೆ ಸಂಬಂಧಪಟ್ಟ ಹಾಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ನೋಡೋದಾದ್ರೆ ಡಿ.ಎಡ್ ಆಗಿರ್ಬೇಕು, ಪ್ಲಸ್ ಡಿಗ್ರಿ ಆಗಿರ್ಬೇಕು, ಪ್ಲಸ್ ಟಿ.ಟಿ ಪೇಪರ್ 2 ಕ್ವಾಲಿಫೈ ಆಗಿರ್ಬೇಕು. ಡಿ.ಎಡ್ ಆದವರು ಕೂಡ ಈ ಪೇಪರ್ ಅನ್ನ ಬರೀಬಹುದು. 6 to 8 ಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಅನ್ನು ಕೂಡ ಅವರು ಡಿ.ಎಡ್ ಆದವರು ಬರೀಬಹುದು, ಆದ್ರೆ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಸೊ ಅದೇ ಡಿ.ಎಡ್ ಪ್ಲಸ್ ಡಿಗ್ರಿ ಪ್ಲಸ್ ಪೇಪರ್ 2 ಕ್ವಾಲಿಫೈ ಆಗಿದ್ರೆ 6 to 8 ಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಅನ್ನ ಬರೀಬಹುದು. ಈಗಲೇ ಇನ್ನೊಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ. ಅದೇನಂತ ಹೇಳಿದ್ರೆ 1 to 5th ಗೆ ಸಂಬಂಧಪಟ್ಟ ಹಾಗೆ B.Ed ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಎಕ್ಸಾಮ್ ಅನ್ನ ಬರೀಲಿಕ್ಕೆ ಅವಕಾಶ ಇಲ್ಲ. B.Ed ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ನಾನು ಹೇಳ್ತಾ ಇರೋದು 1 to 5th ಗೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇಲ್ಲ. ಅವರು ಪೇಪರ್ 1 ಈಗ ಮೊದಲೇ ಪೇಪರ್ 1 ಕ್ವಾಲಿಫೈ ಮೊದಲೆಲ್ಲ ಅವಕಾಶ ಕೊಟ್ಟಿದ್ರು ಪೇಪರ್ 1 ಕ್ವಾಲಿಫೈ ಮಾಡಲಿಕ್ಕೆ ಟಿ.ಟಿ ಅಂತ ಪೇಪರ್ 1 ಕ್ವಾಲಿಫೈ ಆಗಿದ್ರು ಕೂಡ ಇಲ್ಲಿ CET ಎಕ್ಸಾಮ್ ಅನ್ನ ಬರೀಲಿಕ್ಕೆ ಅವಕಾಶ ಇಲ್ಲ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡಿ. ಆಮೇಲೆ ಇದನ್ನೇ ಮತ್ತೆ ಕಮೆಂಟ್ ಹಾಕಿ ಮತ್ತೆ ಪದೇ ಅದನ್ನೇ ಕೇಳುವಂತದ್ದಾಗಬಾರ್ದು. ಸೊ 6 to 8 ಗೆ ಡಿ.ಎಡ್ ಆಗಿರ್ಬೇಕು, ಡಿಗ್ರಿ ಆಗಿರ್ಬೇಕು, ಪೇಪರ್ 2 ಕ್ವಾಲಿಫೈ ಆಗಿರ್ಬೇಕು, ಅಂದ್ರೆ ಮಾತ್ರ 6 to 8 ಗೆ ಎಕ್ಸಾಮ್ ಅನ್ನ ಬರೀಬಹುದು. ಇನ್ನು B.Ed ನವರು ಕೂಡ ಇಲ್ಲಿ ಬರೀಬಹುದು. ಡಿಗ್ರಿ ಪ್ಲಸ್ B.Ed ಆಗಿದ್ದು ಪ್ಲಸ್ ಟಿ.ಟಿ ಸೆಕೆಂಡ್ ಪೇಪರ್ ಪಾಸ್ ಆಗಿತ್ತು ಅಂತ ಹೇಳಿದ್ರೆ, ಕ್ವಾಲಿಫೈ ಆಗಿತ್ತು ಅಂತ ಹೇಳಿದ್ರೆ ಅಂತ ಅಭ್ಯರ್ಥಿಗಳು ಕೂಡ 6 to 8 ಗೆ ಎಕ್ಸಾಮ್ ಅನ್ನ ಬರೀಬಹುದು. ಇನ್ನು ಅದನ್ನು ಹೊರತುಪಡಿಸಿ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ 1 to 8 ಗೆ ಸಂಬಂಧಿಸಿದ ಹಾಗೆ CPED ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಇನ್ನು ಹೈಸ್ಕೂಲ್ ಗೆ ಸಂಬಂಧಪಟ್ಟ ಹಾಗೆ BPED ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅಂದ್ರೆ ಮಾತ್ರ ಇವರಿಗೆ ಇನ್ನೊಂದು ವಿಷಯ ಗಮನದಲ್ಲಿರಲಿ, ಏನ್ ಟೀಚರ್ಸ್ ಗಳು ಇರ್ತಾರಲ್ವಾ ಅಂತಹ ಅಭ್ಯರ್ಥಿಗಳಿಗೆ ಟಿ.ಟಿ ಎಸೆನ್ಸಿಯಲ್ ಇಲ್ಲ, ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಾದಂತಹ ಪೇಪರ್ 1 ಪೇಪರ್ 2 ಯಾವ ಟಿ.ಟಿ ಪೇಪರ್ಗಳು ಕೂಡ ನಿಮಗೆ ಎಸೆನ್ಸಿಯಲ್ ಇರೋದಿಲ್ಲ. ಕ್ವಾಲಿಫಿಕೇಶನ್ ಇದ್ರೆ ನೀವು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು. ಎಕ್ಸಾಮ್ ಥ್ರೋನೇ ಸೆಲೆಕ್ಷನ್ ನಡೆಯುತ್ತೆ. ಮತ್ತೆ ಹಂಗಂತೇಳಿ ಎಕ್ಸಾಮ್ ಇರುವುದಿಲ್ಲ ಅಂತ ಕೇಳಬೇಡ್ರಿ, ಎಕ್ಸಾಮ್ ಥ್ರೋನೇ ಸೆಲೆಕ್ಷನ್ ಇರುತ್ತೆ, ಟಿ.ಟಿ ಅವಶ್ಯಕತೆ ಇರಲ್ಲ. ಇನ್ನು ಸ್ಪೆಷಲ್ ಟೀಚರ್ಗೆ ಸಂಬಂಧಪಟ್ಟ ಹಾಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಮಾತನಾಡೋದಾದ್ರೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಡಿಪ್ಲೊಮಾ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನಾನು ನಿಮ್ಮ ಜೊತೆ ಹೇಳೋದಾದ್ರೆ ನಾಟಕ ಡ್ರಾಮಾ ಟೀಚರ್ ಅಂತ ಏನು ಸೆಲೆಕ್ಷನ್ ಆಗಬೇಕು ಅಂತ ಇರ್ತೀರಿ ಅಂತವರು ಡ್ರಾಮಾಕ್ಕೆ ಸಂಬಂಧಪಟ್ಟ ಹಾಗೆ ಪರ್ಟಿಕ್ಯುಲರ್ ಆಗಿ ಡಿಪ್ಲೊಮಾ ಕೋರ್ಸ್ ಇರುತ್ತೆ, ಆ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಮ್ಯೂಸಿಕ್ ಟೀಚರ್ ಅಂತ ಹೇಳಿ ಸೆಲೆಕ್ಷನ್ ಆಗಬೇಕು ಅನ್ನೋರು ಮ್ಯೂಸಿಕ್ ಅಲ್ಲಿ ಡಿಪ್ಲೊಮಾ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಸೊ ಈ ರೀತಿಯಾದಂತಹ ಸಂಬಂಧಪಟ್ಟಂತಹ ವಿಷಯಕ್ಕೆ ನಿಮ್ಮ ಸ್ಪೆಷಲ್ ಟೀಚರ್ಸ್, ಅದರಲ್ಲಿ ಸ್ಪೆಷಲ್ ಟೀಚರ್ 48 ಇದಾವಲ್ವಾ, ಅವು ಯಾವ್ಯಾವ ಅಂತ ಇನ್ ಡೀಟೇಲ್ ಕೊಡ್ತಾರ ಅವರು. ಸೊ ಅಂತಹ ವಿಷಯದಲ್ಲಿ ನೀವು ಡಿಪ್ಲೊಮಾವನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಯಾವುದೇ ರೀತಿಯಾದಂತಹ ಟಿ.ಟಿ ಅವಶ್ಯಕತೆ ನಿಮಗೂ ಇರೋದಿಲ್ಲ. ಇನ್ನ ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ಯಾಕಂದ್ರೆ 121 ಪೋಸ್ಟ್ ಗಳನ್ನ ಹೈಸ್ಕೂಲ್ ಅಲ್ಲಿ ರಿಕ್ರೂಟ್ ಮಾಡ್ತಾ ಇದಾರಲ್ವಾ, ಸೊ ಅದಕ್ಕೆ ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಹೇಳೋದಾದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಹೇಳೋದಾದ್ರೆ ಡಿಗ್ರಿ ಮುಗಿದಿರ್ಬೇಕು ಪ್ಲಸ್ B.Ed ಆಗಿರ್ಬೇಕು. ಸೊ ಈ ಎಜುಕೇಶನ್ ಕ್ವಾಲಿಫಿಕೇಶನ್ ಹೊಂದಿದ್ರಿ ಅಂತ ಹೇಳಿದ್ರೆ ನೀವು ಹೈಸ್ಕೂಲ್ ಅಲ್ಲಿ ಎಕ್ಸಾಮ್ ಅನ್ನ 121 ಹುದ್ದೆಗಳಿಗೆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು. ಆಮೇಲೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇಲ್ಲಿಯೂ ಕೂಡ ಟಿ.ಟಿ ಅವಶ್ಯಕತೆ ಇಲ್ಲ. ಹೈಸ್ಕೂಲ್ಗೆ ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳಿಗೆ 121 ಹುದ್ದೆಗಳಿಗೆ ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳಿಗೆ ಟಿ.ಟಿ ಅವಶ್ಯಕತೆ ಇರೋದಿಲ್ಲ. ಇದು ಹೈಸ್ಕೂಲ್ಗೆ ಮಾತ್ರ. 1 to 8 ವರೆಗೂ ಕೂಡ ಪೇಪರ್ 1 ಪೇಪರ್ 2 ಎಸೆನ್ಸಿಯಲ್ ಆಗಿರುತ್ತೆ. ಹೈಸ್ಕೂಲ್ ರಿಕ್ರೂಟ್ಮೆಂಟ್ಗೆ ಟಿ.ಟಿ ಎಸೆನ್ಸಿಯಲ್ ಆಗಿರೋದಿಲ್ಲ. ಸೊ ಇದಷ್ಟು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ಆಯ್ತು. ಇನ್ನ ಒಟ್ಟಾರೆಯಾಗಿ 5267 ಹುದ್ದೆಗಳಿಗೆ ಮೋಸ್ಟ್ ಪ್ರಾಬಬ್ಲಿ ಜನವರಿ ಮಂತ್ ಅಲ್ಲಿ ಕಾಲ್ಫಾರ್ಮ್ ಆಗುತ್ತೆ. ಸೊ ಯಾರು ಕೂಡ ಕಾಲ್ಫಾರ್ಮ್ ಆಗುವವರೆಗೂ ಕೂಡ ವೇಟ್ ಮಾಡಬೇಡಿ. ಈಗಲಿಂದಾನೇ ನಿಮ್ಮ ಏನು ಅಭ್ಯಾಸದ ಗತಿಯನ್ನ ಸ್ವಲ್ಪ ರೈಸ್ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳ್ಳಿ. ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ ಈ ವಿಡಿಯೋನ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಾಗಿ ತುಂಬಾ ವಿಡಿಯೋಗಳು ಬಂದಿದ್ರು ಕೂಡ ಈ ವಿಡಿಯೋನ ನೀವು ಅಲಾರಾಮ್ ತರ ಯೂಸ್ ಮಾಡ್ಕೊಳ್ಳಿ. ಪ್ರತಿ ಸೆಕೆಂಡ್ ಅಲ್ಲೂ ಕೂಡ ಇದನ್ನ ನೆನಪಿಸ್ಕೊಳ್ಳಿ. ಕಾಲ್ಫಾರ್ಮ್ ಆಗ್ತಾ ಇದೆ, ಇಷ್ಟು ಹುದ್ದೆಗಳು ನಮ್ಗೆ ಬರ್ತಾ ಇದಾವೆ, ಇಷ್ಟು ಹುದ್ದೆಗಳಲ್ಲಿ ನಾವು ಒಂದು ಹುದ್ದೆಯನ್ನು ಪಡಿಬೇಕು ಅಂತ ಹೇಳಿ ಅಲಾರಾಮ್ ತರ ಯೂಸ್ ಮಾಡ್ಕೊಳ್ಳಿ. ಅಂದಾಗ ಮಾತ್ರ ಸ್ಟಡಿಯನ್ನ ನೀವು ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಸೊ ಇನ್ನ ನಾನು ಎಸ್ಕೆ ಸಂಬಂಧಪಟ್ಟ ಹಾಗೆ 5000 ಹುದ್ದೆಗಳಿಗೆ ಇನ್ನೂ ಕೂಡ ಅನುಮೋದನೆ ಸಿಕ್ಕಿಲ್ಲ. ನಾನು ಅವಾಗಲೇ ಮೊದಲೇ ಹೇಳಿದೀನಿ ಏನಂತ, ಆ ಚಾನಲ್ ಅವ್ರು ಹಂಗೆ ಹೇಳ್ತಾ ಇದ್ದಾರೆ, ಈ ಯೂಟ್ಯೂಬ್ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ದಯವಿಟ್ಟು ಕಮೆಂಟ್ ಗಳನ್ನ ಮಾಡಬೇಡಿ. ಯಾಕಂತ ಹೇಳಿದ್ರೆ ಅನುಮೋದನೆ ಸಿಕ್ಕಿಲ್ಲ ಅಂದ್ರೆ ಅದನ್ನ ಹೆಂಗ್ ಕಾಲ್ ಮಾಡ್ತಾರೆ, ಸಾಧ್ಯನೇ ಇಲ್ಲ. ಬಟ್ ಎಜುಕೇಶನ್ ಮಿನಿಸ್ಟರ್ ಮನಸ್ಸು ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಅನುಮೋದನೆಯನ್ನ ಪಡ್ಕೊಂಡು ಕಾಲ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆ ಕಾಲ್ ಮಾಡುವಂತದ್ದು ಪಕ್ಕ, ಯಾಕಂದ್ರೆ ಇದು ಇಷ್ಟೇ ಹುದ್ದೆಗಳನ್ನ ಕಾಲ್ ಮಾಡಿದ್ರೆ ಅವರನ್ನ ಬಿಡಲ್ಲ, ಅವರು ಏನು ಅಭ್ಯರ್ಥಿಗಳು ಬಿಡಲ್ಲ.
ಸೊ ಹಾಗಾಗಿ ನಾನ್ ಎಚ್ಕೆಗೆ ಸಂಬಂಧಪಟ್ಟಾಗೆ 5,000 ಹುದ್ದೆಗಳು ಕಾಲಾಗುತ್ತೆ. ಸ್ವಲ್ಪ ಅನುಮೋದನೆ ಸಿಕ್ಕಾದ್ಮೇಲೆ ಕಾಲಾಗುತ್ತೆ. ಇನ್ನು ಅನುದಾನಿತ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ 6,000 ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಎಲ್ಲಿಗೆ ಈ ಹಂತ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ 6,000 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು, ಟಿ ಎಸೆನ್ಸಿಯಲ್ ಇದೆಯಾ ಇಲ್ವಾ ಎಲ್ಲವನ್ನ ಕುರಿತು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.